ಮ್ಯಾಮ್ ಮೀಟೂದಂತ ಪ್ರಕರಣ ಬಂದಾಗಲೂ ಕೂಡ ನಿಮ್ಮ ಬೆನ್ನೆಲುಬಾಗಿ ಯಾರೂ ನಿರಲಿಲ್ಲ. ಕೆಲವೊಬ್ಬರು ಅಷ್ಟೇ, ಬೆರಳೆಣಿಕೆಯಷ್ಟು ಜನ ನಿಂತರು ಅಷ್ಟೇ. ಬಟ್ ಅವತ್ತು ನೀವು ಇಂಡಿವಿಜುವಲ್ ಆಗಿ ನಿಂತ್ಕೊಂಡು ಸ್ಟ್ರಾಂಗ್ ಆಗಿ ನಿಂತು ಫೇಸ್ ಮಾಡಿ ನ್ಯಾಯ ಏನು ಅನ್ನೋದು, ಸತ್ಯ ಏನು ಅನ್ನೋದು ಜಗತ್ತಿಗೆ ಗೊತ್ತಾಯಿತು. ಸೊ ಇವತ್ತು ಅದೇ ಥರ ನಿಂತಿದ್ದಾರೆ ಅವರು ಕೂಡ. ಸೊ ಆ್ಯಸ್ ಅ ಕೋಸ್ಟಾರ್ ಆಗಿ ಸಪೋರ್ಟ್ ಮಾಡಿ ಅಂತಲ್ಲ, ಈ ಪ್ರಕರಣದ ಬಗ್ಗೆ ನಿಮ್ಮ ಪರ್ಸ್ನಲ್ ಒಪಿನಿಯನ್ ಏನು? ಅಂದರೆ ಹತ್ರದಿಂದ ನೋಡಿದ್ದೀರಾ ಅವ್ರನ್ನ? ಯಾಕಂದರೆ ತುಂಬ ಜನ ಹೇಳ್ತಿದ್ದಾರೆ ಶೂಟಿಂಗ್ ಸೆಟ್ಟಲ್ಲಿ ತುಂಬ ಅಂದರೆ ಆರೋಗ್ಯಂಟಾಗಿ ಬಿಹೇವ್ ಮಾಡ್ತಿದ್ರು ಪ್ರೊಡ್ಯೂಸರ್ಸ್ಗಳ ಮೇಲೆ ಮತ್ತು ಟೆಕ್ನಿಷಿಯನ್ಸ್ ಮೇಲೆ ಅಂತ. ನೀವು ಕಂಡಂತೆ ದರ್ಶನ್ ಹೇಗೆ ಅಂತ, ಅವರು ವೈಯಕ್ತಿಕವಾಗಿ ಹೇಳೋದಾದ್ರೆ ನೀವು ಕಂಡಂತೆ ದರ್ಶನ್ ಹೇಗೆ ಅಂತ? ತೀರ್ಪು ಬರಲಿ, ಅದ್ರ ಮೇಲೆ ನಾನು ಕಮೆಂಟ್ ಮಾಡ್ತೀನಿ. ಅಲ್ಲಿ ತನಕ ನಾನು ಏನು ಕಮೆಂಟ್ ಮಾಡಲ್ಲ. ಅಲ್ಲ, ವೈಯಕ್ತಿಕವಾಗಿ ನೀವು ದರ್ಶನ್ ಅವರನ್ನ ನೀವು ನೋಡಿದ್ರೆ ಮಾಡಲ್ಲ. ಸದ್ಯಕ್ಕೆ ನಾನು ಏನು ಕಮೆಂಟ್ ಮಾಡಲ್ಲ. ಓಕೆ, ಅಪ್ಕಮಿಂಗ್ ಸಿನಿಮಾಗಳ ಬಗ್ಗೆ, ನಿಮ್ಮ ಸಿನಿಮಾಗಳ ಬಗ್ಗೆನೇ ಮಾತಾಡೋದಾದ್ರೆ ಯಾವುದೆಲ್ಲ ಇದೆ ಮ್ಯಾಮ್? ಇನ್ನೂ ಸ್ಟ್ರಾಬೆರಿ ಅನ್ನೋ ಒಂದು ಸಿನಿಮಾ ತುಂಬ ಹಿಂದೆ ಮಾಡಿದ್ದು, ಅದು ಇನ್ನೂ ರಿಲೀಸ್ ಆಗಲಿಲ್ಲ. ಸೊ ನಮ್ಮ ಕನ್ನಡ ಚಿತ್ರರಂಗದೇ ಒಂದು ಇಂಡಸ್ಟ್ರಿನೇ ಒಂಚೂರು ಒಂದು ಕಷ್ಟದಲ್ಲಿದೆ, ಅದೆಲ್ಲ ಎಲ್ರಿಗೂ ಗೊತ್ತಿರೋ ವಿಷಯ. ಅಂದರೆ ಸಿನಿಮಾದ ವಿಚಾರ, ರಿಲೀಸ್ ಆಗುವಂಥದ್ದು ವಿಚಾರದಲ್ಲಿ. ಸೊ ಹಾಗಾಗಿ OTTs ಕೂಡ ನಮ್ಮ ಇಂಡಸ್ಟ್ರಿನ ಒಂದು ರೀತಿನಲ್ಲೂ ಸಪೋರ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ಆಡಿಯನ್ಸ್ ನೋಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ವಿ ಡು ನಾಟ್ ನೋ. ಹಾಗಾಗಿ ಲೆಟ್ಸ್ ಸಿ. ಒಂದಿಷ್ಟು ಸಿನಿಮಾಗಳು ರೆಡಿ ಇದೆ, ಆದರೆ ಯಾವಾಗ ತೆರೆ ಕಾಣುತ್ತೆ ಅಂತ ನನಗೂ ಗೊತ್ತಿಲ್ಲ. ನೀವು ಪ್ರಕರಣದ ಬಗ್ಗೆ ಕಮೆಂಟ್ ಮಾಡಲ್ಲ ಅಂದ್ರಿ, ಓಕೆ, ಅದು ನಿಮ್ಮ ವೈಯಕ್ತಿಕ, ಸೊ ನಾನು ಅದನ್ನ ಒಪ್ಕೋತೀನಿ. ಬಟ್ ಆದರೆ ಕೆಟ್ಟದಾಗಿ ಕಮೆಂಟ್ ಮಾಡುವಂಥ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಕೆಲವರು ಎಷ್ಟು ಹೇಳಿದ್ರು ನಿಮ್ಮ ಮೇಲೆ ಕ್ರಮ ಕೈಗೊಳ್ತಾರೆ, ಪೊಲೀಸರು ಕ್ರಮ ಜರುಗಿಸ್ತಾರೆ ಅಂತ ಎಷ್ಟೇ ಹೇಳಿದ್ರು ಕೂಡ ಕಮೆಂಟ್ ಮಾಡೋರು ಇದ್ದೇ ಇದ್ದಾರೆ. ಆ ಕಮೆಂಟ್ ಮಾಡೋರಿಗೆ, ಕೆಟ್ಟದಾಗಿ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋರಿಗೆ ಶ್ರುತಿ ಹರಿಯವರು ಏನು ಹೇಳ್ತಾರೆ? ಅವರು ಹಾಗೆ ಕೆಟ್ಟದಾಗ ಕಮೆಂಟ್ ಮಾಡೋದು ಆ ಒಂದು ಇನ್ವಿಸಿಬಿಲಿಟಿ ಕ್ಲೋಕಿಂದ. ಅಂದರೆ ನಮ್ಮ ಎದುರುಗಡೆ ಬಂದು ಈ ಥರ ಕಮೆಂಟ್ ಮಾಡೋಕೆ ಅವ್ರಿಗೆ ಯಾರಿಗೂ ಧೈರ್ಯ ಇರಲ್ಲ. ಅದು ಆ ಸೋಷಿಯಲ್ ಮೀಡಿಯಾ ಕೊಡೋವಂಥದ್ದು ಒಂದು ಪವರ್ ಅಲ್ವಾ? ಬಿಕಾಸ್ ಅವ್ರು ಯಾರು ಅಂತ ನಮಗೂ ಗೊತ್ತಿಲ್ಲ. ಹಾಗಾಗಿ ಈಗ ಇವತ್ತಿನ ಕಾಲದಲ್ಲಿ ಇದು ಬಹಳ ಕಾಮನ್ ಆ್ಯಂಡ್ ಇದು ಈ ಥರ ಆಗಬಾರ್ದು. ಆದರೆ ಅನ್ಫಾರ್ಚುನೇಟ್ಲಿ ಇಟ್ಸ್ ಹ್ಯಾಪ್ನಿಂಗ್. ಸೊ ಐ ಥಿಂಕ್ ಐ ಪರ್ಸ್ನಲಿ ಒಂದು ಆ್ಯಕ್ಟರ್ ಆಗಿ ಐ ಹ್ಯಾವ್ ಲರ್ನ್ ಟು ಜಸ್ಟ್ ಇಗ್ನೋರ್ ದೆಮ್ ಆರ್ ರಿಪೋರ್ಟ್ ದೆಮ್. ಮೋಸ್ಟ್ ಆಫನ್ ದೆನ್ ನಾಟ್ ನಾನು ರಿಪೋರ್ಟ್ ಮಾಡ್ತೀನಿ. ಇಲ್ಲ ಕೆಲವೊಂದು ಸತಿ ಅದು ಸ್ಕ್ರೀನ್ಶಾಟ್ ತೊಗೊಂಡು ನನ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಸ್ಟೋರಿಯಾಗಿ ಹಾಕಿದಾಗ ಒಂದಿಷ್ಟು ಜನ ಆ ಪ್ರೊಫೈಲ್ನ ರಿಪೋರ್ಟ್ ಮಾಡ್ತಾರೆ, ಅದು ಬ್ಲಾಕ್ ಆಗುತ್ತೆ ಇನ್ಸ್ಟಾಗ್ರಾಮ್ ಇದರಲ್ಲಿ. ಆ್ಯಂಡ್ ದ್ಯಾಟ್ ಈಸ್ ದಿ ಓನ್ಲಿ ವೇ. ಒಂದೊಂದಾಗಿ ಪಿಕ್ ಮಾಡಿ ಕೊಳಕನ್ನು ನಾವು ಮೂವ್ ಮಾಡಬೇಕು ಅಷ್ಟೇ. ರಿಯಾಕ್ಟ್ ಮಾಡಬಾರ್ದು ಅಂತನಾ? ರಿಯಾಕ್ಟ್ ಮಾಡಿ ಏನು ಪ್ರಯೋಜನ? ನಾವು ಒಂದ್ಸತಿ ರಿಯಾಕ್ಟ್ ಮಾಡಿದ್ರೆ ಒಂದಿಷ್ಟು ಜನ ಕಮೆಂಟ್ಸ್ ಹಾಕ್ತಾರೆ, ಸೊ ಟ್ರೂ ಆರ್ ನಾಟ್. ಸೊ ಐ ಥಿಂಕ್ ಯು ಶುಡ್ ಜಸ್ಟ್ ಕೀಪ್ ರಿಪೋರ್ಟಿಂಗ್ ಆ್ಯಂಡ್ ಬ್ಲಾಕಿಂಗ್ ಇಟ್ ಫಾರ್ ನೌ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಶ್ರುತಿ ಹರಿಹರನ್ ಅವರ ಮಾತುಗಳಾಗಿತ್ತು. ಅಂದರೆ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಏನನ್ನು ರಿಯಾಕ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಅಂದರೆ ಪ್ರಕರಣ ತನಿಖೆ ಹಂತದಲ್ಲಿದೆ, ನಾನು ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡಲ್ಲ, ನನಗೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅವ್ರ ಮಾತನ್ನು ನಾವೆಲ್ಲರೂ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಇದಾಗಿದ್ದು ಇವತ್ತಿನ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.